ಒಂದು ಮನೆಯ ಅಂಗಳದಲ್ಲಿ ಮುನೀಮ್ಜಿ ಪತ್ರಿಕೆ ಓದುತ್ತಿದ್ದರು. ಅಷ್ಟ್ರಲ್ಲಿ ಒಂದು ಕಾಗೆ ಬಂದು ಮಂಟಪದ ಮೇಲೆ ಕೂತು ಜೋರಾಗಿ ಕಾ ಕಾ ಎಂದು ಕೂಗತೊಡಗಿತು. ಮುನೀಮ್ಜಿ ಕೋಪಗೊಂಡು, ಏಯ್, ಬೆಳಿಗ್ಗೆ ಬೆಳಿಗ್ಗೆ ಶಾಂತಿ ಕೊಡಲವೇ ಎಂದು ಒಂದು ಚಪ್ಪಲಿ ಎಸೆದರು. ಕಾಗೆ ಅಲ್ಪದಲ್ಲಿ ತಪ್ಪಿಸಿಕೊಂಡು ಹಾರಿತು. ಸ್ವಲ್ಪ ಹೊತ್ತಿನ ನಂತರ ಒಂದು ಕೋಗಿಲೆ ಬಂದು ಮರದ ಮೇಲೆ ಕೂತು ಮಧುರವಾಗಿ ಹಾಡಲು ಶುರುಮಾಡಿತು. ಮುನೀಮ್ಜಿ ತುಂಬ ಖುಷಿಯಾಗಿ, ಅಯ್ಯೋ, ಎಷ್ಟು ಸಿಹಿ ಧ್ವನಿ ಎಂದು ಮನೆಯೊಳಗಿಂದ ಹಣ್ಣು ಮತ್ತು ಸಿಹಿ ತರುವಂತೆ ಹೇಳಿದರು. ಇದನ್ನು ನೋಡಿದ ಕಾಗೆಗೆ ತುಂಬ ಬೇಸರವಾಯಿತು. ನನಗೆ ಚಪ್ಪಲಿ, ಇದಕ್ಕೆ ಸಿಹಿ, ಇದು ನ್ಯಾಯವೇ ಎಂದುಕೊಂಡಿತು. ಕಾಗೆ ಕೋಗಿಲೆಯ ಬಳಿಗೆ ಹೋಗಿ ಕೇಳಿತು, ನಿನ್ನ ಧ್ವನಿ ಅಷ್ಟು ಚೆನ್ನಾಗಿದೆ, ಎಲ್ಲರೂ ನಿನ್ನನ್ನು ಇಷ್ಟಪಡುತ್ತಾರೆ, ನನಗೂ ಅಂಥ ಧ್ವನಿ ಬೇಕು. ಆಗ ಕೋಗಿಲೆ ಹೇಳಿತು, ನಿನಗೆ ಕಾಣೋದು ಸಿಹಿ ಭಾಗ ಮಾತ್ರ, ನನ್ನ ಧ್ವನಿಗಾಗಿ ಜನರು ನನ್ನನ್ನು ಹಿಡಿಯಲು ಯತ್ನಿಸುತ್ತಾರೆ, ನನಗೆ ಯಾವಾಗಲೂ ಭಯ. ಆಗರೂ ಇಬ್ಬರೂ ತಮ್ಮ ತಮ್ಮ ಜೀವನದಿಂದ ಬೇಸತ್ತು ಒಂದು ಪರ್ವತದಲ್ಲಿದ್ದ ಸಾಧುವಿನ ಬಳಿಗೆ ಹೋದರು. ಕಾಗೆ ಹೇಳಿತು, ಮಹಾರಾಜ, ನನ್ನ ಧ್ವನಿಯನ್ನು ಕೋಗಿಲೆಯಂತಾಗಿಸಿ. ಕೋಗಿಲೆ ಹೇಳಿತು, ನನಗೆ ಸ್ವಾತಂತ್ರ್ಯ ಬೇಕು, ನನ್ನ ಧ್ವನಿ ಬೇಡ. ಸಾಧು ಹೇಳಿದರು, ನಿಮ್ಮ ಸ್ವಭಾವವನ್ನು ಬದಲಾಯಿಸಿದರೆ ಸಮಸ್ಯೆಗಳು ಬರುತ್ತವೆ. ಆದರೂ ಅವರು ಒಪ್ಪಿದರು. ಸಾಧು ಅವರ ಧ್ವನಿಗಳನ್ನು ಬದಲಾಯಿಸಿದರು. ಕಾಗೆ ಕೋಗಿಲೆಯ ಸಿಹಿಧ್ವನಿಯಿಂದ ಎಲ್ಲರಿಗೂ ಇಷ್ಟವಾಯಿತು. ಆದರೆ ಒಂದು ಬೇಟೆಗಾರ ಬಂದು ಹಿಡಿದನು, ಪಂಜರದಲ್ಲಿ ಹಾಕಿದನು. ಕೋಗಿಲೆಗೆ ಸ್ವಾತಂತ್ರ್ಯ ಸಿಕ್ಕಿತು, ಆದರೆ ಊಟಕ್ಕಾಗಿ ಕಷ್ಟ, ಜನರಿಂದ ಹೊಡೆತ ಮತ್ತು ಅವಮಾನ. ಇಬ್ಬರೂ ತಮ್ಮ ತಪ್ಪನ್ನು ಅರಿತುಕೊಂಡರು. ಇಬ್ಬರೂ ಮತ್ತೆ ಸಾಧುವಿನ ಬಳಿ ಹೋಗಿ ಹೇಳಿದರು, ನಮಗೆ ನಮ್ಮ ಹಳೆಯ ಜೀವನವೇ ಬೇಕು. ಸಾಧು ಮತ್ತೆ ಅವರನ್ನು ಹಳೆಯದಾಗಿ ಮಾಡಿದರು. ಇತರರ ಜೀವನ ಹೊರಗಿನಿಂದ ಚೆನ್ನಾಗಿ ಕಾಣುತ್ತದೆ, ಆದರೆ ಅದರೊಳಗಿನ ಕಷ್ಟಗಳು ನಮಗೆ ಕಾಣುವುದಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ವಿಶೇಷತೆಯಿದೆ, ಸ್ವಂತ ಸ್ವಭಾವದಲ್ಲೇ ನಿಜವಾದ ಸಂತೋಷ ಇದೆ.